8 ಕ್ವಶನ್ಗಳನ್ನು ತಪ್ಪು ಮಾಡ್ತು. ಇದು ಕನ್ನಡ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಲಿಲ್ಲ. ಕನ್ನಡ ನಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮೀಡಿಯಂ ಓದ್ಕೊಂಡು ಬಂದಂತಹ ಅಭ್ಯರ್ಥಿಗಳಿಗೆ ಅನ್ಯಾಯ ಆಯಿತು. ಹೆಂಗೆ ಅಂದರೆ ಟ್ರಾನ್ಸ್ಲೇಷನ್ ತಪ್ಪು, ಪ್ರಶ್ನೆಗಳು ಸುಲಭವಾಗಿ ಅರ್ಥ ಆಗಲಿಲ್ಲ. ಅವತ್ತು ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಹೋರಾಟವನ್ನು ಮಾಡಿದ್ವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾತಿಗೆ, ನಮ್ಮ ಮನವಿಯನ್ನ ಅವರು ಸ್ವೀಕಾರ ಮಾಡಿ ಮರುಪರೀಕ್ಷೆಗೆ ಆದೇಶವನ್ನು ಮಾಡಿ ದಿನಾಂಕ 29/12 ಮೊನ್ನೆ ಡಿಸೆಂಬರ್ 29ನೇ ತಾರೀಕು ಮರುಪರೀಕ್ಷೆ ನಡೆಸಿದ್ರು. ಮರುಪರೀಕ್ಷೆ ಹೆಂಗ್ ನಡೆದಿದೆ? ಅದರಲ್ಲೂ ಬೇರೆ ರಾಜ್ಯದವರು ಬಂದು ಇಲ್ಲಿ ಸೇರ್ಕೊಂಡು ಇವತ್ತು ಸರ್ಟಿಫಿಕೇಟ್ ಮಾಡ್ಕೊಂಡು ಇವತ್ತು KS ಪರೀಕ್ಷೆಯನ್ನು ಬರೀತಾರೋ ಅವರು ಸೆಲೆಕ್ಷನ್ ಆಗ್ತಾರೆ. ಇವತ್ತು ರೈತರ ಮಕ್ಕಳು ಯಾರು KS ಆಫೀಸರ್ ಆಗೋದು ಬೇಡವ್ರ, ಯಾರು ಪ್ರಿಲಿಮಿನರಿ ಪಾಸ್ ಆಗೋದಿಲ್ಲ. ಮೊದಲನೇ ಸಂದರ್ಭ ಆಗಸ್ಟ್ ತಿಂಗಳಲ್ಲಿ KPSC ತಪ್ಪು ಮಾಡಿದಾಗ ಕಂಟ್ರೋಲರ್ ಅನ್ನ ಮಾತ್ರ ಇವರು ವರ್ಗಾವಣೆಯನ್ನ ಮಾಡಿದ್ರು. ಸಾರಿ, ಸೆಕ್ರೆಟರಿಗಳನ್ನ, ಕಂಟ್ರೋಲರ್ ಅನ್ನ ಹಾಗೆ ಬಿಟ್ಟರು ರಾಜ್ಯ ಸರ್ಕಾರ. ಈ ತಪ್ಪಲ್ಲಿ ಯಾರು ಹೊಣೆ ಅನ್ನೋದನ್ನ ಸರ್ಕಾರ ಇವತ್ತು ಹೇಳಬೇಕಾಗುತ್ತೆ. ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಏನು ಡಿಸೆಂಬರ್ ತಿಂಗಳಲ್ಲಿ KS ಪೂರ್ವಭಾವಿ ಪರೀಕ್ಷೆ ನಡೀತು, ಅದರಲ್ಲಿ 45% 50% ತಪ್ಪಿದೆ ಅಂತಕ್ಕಂಥದ್ದನ್ನು ಕನ್ನಡ ಪ್ರಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅವರು ವಿಶ್ಲೇಷಣೆ ಮಾಡಿ ತಪ್ಪುಗಳನ್ನು ಕಂಡುಹಿಡಿದ್ದಾರೆ. ಅಂದ್ರೆ 50% ಅಂದ್ರೆ ಎಷ್ಟಾಯ್ತು? 100 ಪ್ರಶ್ನೆ, 100 ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಿದೆ ಅಂದ್ರೆ ನೀವೇ ಆಲೋಚನೆ ಮಾಡಿ ಸರ್, ಕನ್ನಡ ಮೀಡಿಯಂ ಒಬ್ಬರು ಪಾಸ್ ಆಗಕ್ಕಾಗುತ್ತಾ? ಕನ್ನಡ ನಾಡಿನಲ್ಲಿ ಇವತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪರೀಕ್ಷೆ ಬರೀಬೇಕು, ಅದನ್ನು ತಪ್ಪಿಸ್ತಾರೆ. ಇದನ್ನು ನಾನು ಒಪ್ಕೊಳ್ಳಕ್ಕಾಗತ್ತಾ? ಮುಂದುವರೆದು ಇವತ್ತು ಅದೇ ದಿನಾಂಕದಲ್ಲಿ ಏನು ಪರೀಕ್ಷೆ ನಡೀತೋ ಬಿಜಾಪುರ, ಕೋಲಾರ ಮತ್ತೆ ಈ ರಾಮನಗರದಲ್ಲಿ OMR ಶೀಟ್ಗಳನ್ನೇ ಬದಲಾವಣೆ ಆಗಿವೆ. ಉದಾಹರಣೆಗೆ ಎ ಎಂಬ ಅಭ್ಯರ್ಥಿಯ OMR ಶೀಟು ಅವನೆಲ್ಲೋ ಇದ್ದಾನೆ, ಹಾಸನದಲ್ಲಿದ್ದಾನೆ. ಅವರು ಬಿ ಅಭ್ಯರ್ಥಿಗೆ ಬಂದಿದೆ OMR ಶೀಟು, ಅಂದ್ರೆ ಏನು ಬಿ ಬಂದಿದೆ. ಹಾಗಾದ್ರೆ ಬಾರ್ಕೋಡ್ ಅಂತ ಇರುತ್ತೆ, ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ, ಇಲ್ಲಿದೆ. ಈ ರೀತಿ ಅದರ ಬದಲಾಗಿರ್ತಕ್ಕಂಥ OMR ಶೀಟ್